ನಮಸ್ಕಾರ. ಈಗ ನಾನು ಪೇಪರ್ ವೇಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕಲ್ಲಿಂದ ಪೇಪರ್ ವೇಟ್ ಮಾಡೋದು ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ವೈಟ್ ಕ್ಲೇ ಬೇಕು. ವೈಟ್ ಕ್ಲೇಯಿಂದ ಇದಕ್ಕೆ ಹೇಗೆ ಮಾಡೋದಂತ ನಾನು ಫಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡ್ರ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ 2 ಪಾರ್ಟ್ ಇರುತ್ತೆ. ಈ ಥರ ರೌಂಡ್ ಶೇಪಲ್ಲಿ ನಮಗೆ ಕಲ್ಲಿನ ಫ್ಯಾಕ್ಟ್ರಿಲಿ ಸಿಗುತ್ತೆ. ಈಗ ಇದ್ರ ಮೇಲೆ ನಾವು ಏನಾದರೂ ಡಿಸೈನ್ ಮಾಡ್ಕೋಬೋದು ನಮಗೆ ಇಷ್ಟ ಪ್ರಕಾರ. ಈಗ ನಾನು ಫಸ್ಟು ನಿಮಗೆ ಗಣೇಶ ತೋರಿಸ್ತೀನಿ. ಫಸ್ಟು ಗಣೇಶನಿಗೆ ಏನೇನು ಪಾರ್ಟ್ಸ್ ಬೇಕೋ ಅದನ್ನ ಎಲ್ಲ ಫಸ್ಟು ನಾವು ಕಟ್ ಮಾಡಿ ಇಟ್ಕೋಬೇಕು, ಯಾವ್ಯಾವ ಪಾರ್ಟ್ಗೆ ಎಷ್ಟೆಷ್ಟು ಬೇಕು ಅಂತ. ಇವಾಗ ಫಸ್ಟು ನಾವು ಏನು ಮಾಡೋಣ ಅಂದರೆ ಗಣೇಶನ ಹೊಟ್ಟೆ ಪಾರ್ಟು ಈ ಥರ ರೌಂಡ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡಿ ಇಲ್ಲಿ ಮಧ್ಯಕ್ಕೆ ನಾವು ಸ್ಟಿಕ್ ಮಾಡ್ಕೊಳ್ಳೋಣ. ಈ ಥರ ಸೈಡಿಗೆ ಮಾತ್ರ ನಾವು ಪ್ರೆಸ್ ಮಾಡಬೇಕು, ಮಧ್ಯೆ ಮಾಡಬಾರ್ದು, ಯಾಕಂದರೆ ಹೊಟ್ಟೆ ಪಾರ್ಟು ಸ್ವಲ್ಪ ರೌಂಡಾಗಿ ಬರಬೇಕು. ನೆಕ್ಸ್ಟು ಹಾರ ಮಾಡ್ಕೊಳ್ಳೋಣ. ಫೇಸ್ ಮಾಡಾದಮೇಲೆ ನಮಗೆ ಹಾರ ಹಾಕೋಕ್ಕೆ ಸರಿ ಅನುಕೂಲ ಆಗೋಲ್ಲ. ಅದಕ್ಕೆ ಫಸ್ಟೇ ಏನು ಮಾಡೋಣ ಅಂದರೆ ಹಾರ ಮಾಡಿಬಿಟ್ಟು ಈ ಥರ ಫೇಸ್ ಮಾಡೋಣ. ಫೇಸ್ಗೆ ಫಸ್ಟು ಈ ಥರ ರೌಂಡ್ ಮಾಡಿಬಿಟ್ಟು ಒಂದು ಸೈಡ್ ಮಾತ್ರ ರೋಲ್ ಮಾಡ್ಕೊಂಡು ಹೋಗೋಣ. ಅಂದರೆ ಇದರಲ್ಲೇ ಗಣೇಶನ ಸೊಂಡ್ಲೂ ಬರಬೇಕು, ಫೇಸು ಬರಬೇಕು. ಆವಾಗ ಇದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವಲ್ಪ ತೊಗೊಂಡು ಈ ಥರ ಸೊಂಡ್ಲು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಈ ಥರ. ಆಮೇಲೆ ಇವಾಗ ಕಿವಿ ಪಾರ್ಟು ಅದೇ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ರೋಲ್ ಮಾಡ್ಕೊಳ್ಳೋಣ ಈ ಥರ. ಆಮೇಲೆ ಒಂದು ಸೈಡ್ ಮಾತ್ರ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಅದೇ ಥರ ಇನ್ನೊಂದು 2 ಕಿವಿನ ಈ ಥರ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಬೆಂಡ್ ಮಾಡಿಕೊಂಡ್ರೆ ನ್ಯಾಚುರಲಾಗಿ ಬರುತ್ತೆ. ಕಾಲಿಗೆ ಇದೇ ಥರ ರೋಲ್ ಮಾಡಿಬಿಟ್ಟು ಸ್ವಲ್ಪ ಮುಂದ್ಗಡೆ ಪಾದದ ಇಫೆಕ್ಟ್ ಬರೋಕ್ಕೆ ಏನು ಮಾಡೋಣ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಪಕ್ಕಕ್ಕೆ ಈ ಥರ ಸ್ಟಿಕ್ ಮಾಡೋಣ. ಇನ್ನೊಂದು ಕಾಲು ಸೇಮ್ ಅದೇ ಥರ. ಈಗ ನೋಡಿ 2 ಸೈಡು ಕಾಲು ಹಂಚಿದ್ದಾಯಿತು. ಸ್ವಲ್ಪ ಶೇಪ್ ಕೊಟ್ಕೊಳ್ಳೋಣ ಈ ಥರ, ಕಾಲು ಬೆಂಡ್ ಆಗಿರೋ ಥರ. ಒಂದು ಆಶೀರ್ವಾದ ಕೈಗೆ ಈ ಥರ ಒಂದು ಸೈಡ್ ಮಾತ್ರ ರೋಲ್ ಮಾಡಿಬಿಟ್ಟು ಪ್ರೆಸ್ ಮಾಡೋಣ. ರೈಟ್ ಸೈಡು ಈ ಥರ ಸ್ಟಿಕ್ ಮಾಡೋಣ. ಇನ್ನೊಂದು ಮೋದಕ ಹಿಡಿದಿರೋಕ್ಕೆ ಈ ಥರ ರೋಲ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ಬೆಂಡ್ ಮಾಡಿಬಿಟ್ಟು ಈ ಮೋದಕ ಇಲ್ಲಿ ಮಧ್ಯ ಇಟ್ಟು ಇಲ್ಲಿ ಈ ಸೈಡು ಸ್ಟಿಕ್ ಮಾಡೋಣ. ಈ ಥರ ಕೈ ಸ್ಟಿಕ್ ಮಾಡಿ ಸೊಂಡ್ಲು ಮೋದಕಕ್ಕೆ ಸ್ವಲ್ಪ ಟಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಈಗ ಗಣೇಶ ರೆಡಿ ಆಯಿತು. ಇಲ್ಲಿ ಮಾಡ್ಬೋದು. ಅದಕ್ಕೂ ನೋಡಿ ಈ ಥರ ಫಸ್ಟ್ ರೌಂಡ್ ಮಾಡಿಬಿಟ್ಟು ಒಂದು ಸೈಡು ಸ್ವಲ್ಪ ಉದ್ದ ರೋಲ್ ಮಾಡಬೇಕು, ಬಾಲದ ಇಫೆಕ್ಟ್ ಬರುತ್ತೆ. ಇನ್ನೊಂದು ಸೈಡು ಸ್ವಲ್ಪನೇ ಮಾಡಿಕೊಂಡು ಫೇಸ್ಗೆ. ಈಗ ನೋಡಿ ಇಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಇಲ್ಲಿ ಗಣೇಶನ ಕೆಳಗಡೆ ಇಲ್ಲಿ ಸ್ಟಿಕ್ ಮಾಡೋಣ ಪಕ್ಕಕ್ಕೆ. ಈಗ ಗಣೇಶ ರೆಡಿಯಾಗಿದೆ. ಇದು ವೆಟ್ ಇರಬೇಕಾದ್ರೇ ಸ್ವಲ್ಪ ಕೈ ಬೆರಳಿಗೆ ಸ್ವಲ್ಪ ನೈಫಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಡ್ರೆಸ್ಸಿಗೆ ಮತ್ತು ಸೊಂಡ್ಲಿಗೆ ಎಲ್ಲ ಮಾರ್ಕ್ ಮಾಡಿಬಿಟ್ಟು ಇಫೆಕ್ಟ್ ಕೊಡೋಣ. ಈಗ ಇದು ಗಣೇಶ ರೆಡಿಯಾಗಿದೆ. ಒಂದು 5 ನಿಮಿಷ ಒಣಗೋಕ್ಕೆ ಇದನ್ನು ಬಿಡೋಣ. ನೋಡಿ ಈಗ ಗಣೇಶ ಡ್ರೈ ಆಗಿದೆ. ಫಸ್ಟ್ ಇದಕ್ಕೆ ಕಲರ್ ಮಾಡೋಣ.
ಯಾವಾಗಲೂ ಫಸ್ಟ್ ಬ್ಯಾಕ್ಗ್ರೌಂಡ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ನಮಗೆ ಈಗ ನಾವು ಬ್ಲ್ಯಾಕ್ ಚಾಯ್ಸ್ ಮಾಡಿದ್ದೀವಿ, ಬ್ಲ್ಯಾಕ್ ಹಾಕ್ತಾಯಿದ್ದೀನಿ. ಈಗ ಬ್ಲ್ಯಾಕ್ ಹಾಕಾಯಿತು. ಗಣೇಶನಿಗೆ ಆರೆಂಜ್ ಕಲರ್ ಹಾಕೊಳ್ಳೋಣ. ನಾವು ಮಾಡಿರೋ ಗಣೇಶ ಚಿಕ್ಕದಾಗಿರೋದ್ರಿಂದ ಎಲ್ಲ ಕಲರು ನ್ಯಾಚುರಲ್ ಕಲರ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದೇ ಕಲರ್ ಹಾಕ್ಕೊಂಬಿಟ್ಟು ಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಡಸ್ಟ್ ಹಾಕಿಬಿಡೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಗೋಲ್ಡನ್ ಡಸ್ಟ್ ತೊಗೊಂಡ್ಬಿಟ್ಟು ಹೀಗೆ ಹಿಡಿದ್ಬಿಟ್ಟು ಸ್ವಲ್ಪ ಈ ಥರ ಬ್ಲೋ ಮಾಡ್ಕೊಂಬಿಡೋಣ. ಈ ಥರ ನಮಗೆ ಗಣೇಶ ರೆಡಿ ಸಿಗುತ್ತೆ. ಈಗ ಇದಕ್ಕೆ ಟಚ್ ವುಡ್ ಹಾಕೋಣ, ಶೈನಿಂಗ್ ಬರೋಕ್ಕೆ. ನಾಜೂಕಾಗಿ ಏನು ಬೇಕಾಗಿಲ್ಲ, ಫುಲ್ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ಕಡೆನೂ. ಇದು ಹಾಕೋದ್ರಿಂದ ನಾವು ನೀರು ಹಾಕಿದ್ರೂ ಏನಾಗೋಲ್ಲ. ಡಸ್ಟ್ ಆದರೆ ನಾವು ತೊಳ್ಕೊಬೋದು, ಕ್ಲೀನಾಗಿರುತ್ತೆ ಮತ್ತು ಶೈನಿಂಗು ಚೆನ್ನಾಗಿ ಬರುತ್ತೆ ಇದು. ಈಗ ನೋಡಿ ಎಲ್ಲ ಕವರ್ ಮಾಡಾಯಿತು ಟಚ್ ವುಡ್ಡಿಂದ. ಇದನ್ನು ಒಂದು 15-20 ಮಿನಿಟ್ಸ್ ಬಿಟ್ಟರೆ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಆಮೇಲೆ ನಾವು ಯೂಸ್ ಮಾಡ್ಕೋಬೋದು. ಪೇಪರ್ ವೇಟನ್ನು ಯೂಸ್ ಮಾಡಿಕೊಂಡು ನಾವು ಆಫೀಸ್ಗಳಿಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಮನೆಗಳಿಗೆ ಅಂದರೆ ಶೋಕೇಸಲ್ಲಿ ಇಡ್ಬೋದು, ಗಿಫ್ಟಾಗಿ ಕೊಟ್ಕೋಬೋದು. ನಾವು ನಮ್ಮದೇ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಡಿಸೈನ್ ಮಾಡಿಕೊಂಡು ಬೇರೆ ಬೇರೆ ಕಲರ್ ಹಾಕ್ಕೊಂಡು ನಾವು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು.